ಗೆಳೆಯರೆ, ಸ್ಯಾಮ್ಸಂಗಿನ ಪ್ರೀಮಿಯಂ ಫ್ಲಾಗ್ಶಿಪ್ ಡಿವೈಸ್ ಅದರಲ್ಲಿ ಫೋಲ್ಡಬಲ್ ಸೀರೀಸ್ ಫೋನ್ಸಲ್ಲಿ ಈ ಫೋಲ್ಡ್ 8 ಲಾಂಚ್ ಆಗಿದೆ. ಅದರಲ್ಲಿ ಭಾಳಷ್ಟು ಅಟೆನ್ಷನ್ನ ಡಿಸರ್ವ್ ಮಾಡ್ತಿರೋದು ಈ ಗ್ಯಾಲಕ್ಸಿ ಫೋಲ್ಡ್ 8 ಅಲ್ಟ್ರಾ. ನಾನು ಈ ಫೋನ್ನ 2 ದಿನ ಯೂಸ್ ಮಾಡಿ ನನಗೇನು ಅನಿಸ್ತು, ಈ ಫೋನಿನ ಸ್ಪೆಸಿಫಿಕೇಶನ್ ಬಗ್ಗೆ ಅಥವಾ ಈ ಹಳೆಯ ಫೋನ್ ಫೋಲ್ಡ್ 7ಗಿಂತ ಏನು ಡಿಫ್ರೆಂಟಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೀಕ್ಷಕರೇ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಈ ಫೋನ್ನ ಕಳಿಸ್ಕೊಟ್ಟಿರೋಂಥ ಸಿಂಫನಿ ಮೊಬೈಲ್ಸ್ ಅವರಿಗೆ ಭಾಳ ಥ್ಯಾಂಕ್ ಮಾಡಲೇಬೇಕು. ಸಿಂಫನಿ ಮೊಬೈಲ್ಸ್ ಕಗ್ದಾಸ್ಪುರದಲ್ಲಿದೆ, ಅವರ ಔಟ್ಲೆಟ್ ಅಲ್ಲಿದೆ. ಸೊ ಇವ್ರ ಔಟ್ಲೆಟಲ್ಲಿ ಆಲ್ಮೋಸ್ಟ್ ಆಲ್ ಬ್ರ್ಯಾಂಡ್ಸ್ ಇದೆ, ಎಲ್ಲ ಥರ ಬ್ರ್ಯಾಂಡ್ ಫೋನ್ಸ್ ಇದೆ, ಜೊತೆಗೆ ಸ್ಮಾರ್ಟ್ ಗ್ಯಾಜೆಟ್ಸ್ ಇದೆ. ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಎಲ್ಲ ಮಾಡೆಲಿನ ಡೆಮೋ ಯೂನಿಟ್ಸ್ ಅವರ ಹತ್ರ ಇದೆ. ಸೊ ಎನಿ ಟೈಮ್ ನೀವು ಏನಾದ್ರು ಫೋನ್ನ ಖರೀದಿ ಮಾಡಬೇಕಾಗಿದ್ದಲ್ಲಿ ನೀವು ಅಲ್ಲಿ ಅವ್ರ ಔಟ್ಲೆಟ್ಗೆ ಹೋದರೆ ಆ ಫೋನ್ದು ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ರಿವ್ಯೂ ತೊಗೊಂಡು ಆಮೇಲೆ ಖರೀದಿ ಮಾಡ್ಬೋದು. ಈ ಜೊತೆ ಎಕ್ಸೈಟಿಂಗ್ ಬ್ಯಾಂಕ್ ಆಫರ್ಸ್, ಕ್ರೆಡಿಟ್ ಕಾರ್ಡ್ ಆಫರ್ಸು, ಡಿಸ್ಕೌಂಟ್ಸು ಇದೆಲ್ಲ ನಿಮ್ಗಲ್ಲಿ ಸಿಗುತ್ತೆ. ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ನಾನು ನಿಮ್ಮ ಜಗದೀಶ್ ಟೆಕ್ ಗ್ಯಾಡ್ಜೆಟ್ಸ್ ಕನ್ನಡಗೆ ಸ್ವಾಗತ. ವಿಡಿಯೋನ ತಡ ಮಾಡ್ತೀರಾ, ಶುರು ಮಾಡೋಣ. ವೀಕ್ಷಕರ, ನೀವೇನಾದ್ರು ಮೊದಲೇ ಬಾರಿ ಈ ಫೋಲ್ಡ್ 8 ಅಲ್ಟ್ರಾನ ಕೈಲಿ ಹಿಡ್ಕೊಂಡು ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಫೋಲ್ಡ್ 7 ಥರನೇ ಕಾಣುತ್ತೆ. ಆದರೆ ಸ್ಯಾಮ್ಸಂಗ್ ಅವರು ಫೋಲ್ಡ್ 7ಗಿಂತ ಈ ಫೋನ್ನ 0.1 mm ಥಿಕ್ನೆಸ್ನ ಕಡಿಮೆ ಮಾಡಿದ್ದಾರೆ. ವೆಯ್ಟ್ ಕೂಡ 215 ಗ್ರಾಮ್ಸೇ ಇದೆ. ಈಗ ನಿಮ್ಗೆ ಇದರಲ್ಲಿ ಮೇಜರ್ ಚೇಂಜಸ್ ಏನಿಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ನೋ, ಫೋಲ್ಡ್ 7ಅಲ್ಲಿ 4400 mAh ಬ್ಯಾಟ್ರಿ ಕೊಟ್ಟಿದ್ರು. ಬಟ್ ಈ ಫೋನಲ್ಲಿ ನಿಮಗೆ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ದ ಬೆಸ್ಟ್ ಪಾರ್ಟ್ ಏನು ಅಂದರೆ ಆ ಒಂದು ಥಿಕ್ನೆಸ್ನ ಕಡಿಮೆ ಮಾಡಿದ್ದಾರೆ, ಅಂದರೆ 0.1 mm ಥಿಕ್ನೆಸ್ನ ಕಡಿಮೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅದರಲ್ಲಿ 5000 mAh ಬ್ಯಾಟ್ರಿ ಹಾಕಿದ್ದಾರೆ. ಅದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಇದರಲ್ಲಿ ಯೂಸ್ ಮಾಡಿರೋದು ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ. ಸೊ ಅಮೇಜಿಂಗ್ ವಿಚಾರ ಏನು ಅಂತಂದ್ರೆ ಇದನ್ನ ಫೋನ್ನ ಅನ್ಫೋಲ್ಡ್ ಮಾಡಿದಾಗ ಇದ್ರ ಥಿಕ್ನೆಸ್ ಏನಿದೆ ಅದು ಬರೀ 4.1 mm ಥಿಕ್ನೆಸ್ ಇದೆ. ಅದೇ ಫೋನ್ನ ಫೋಲ್ಡ್ ಮಾಡಿದಾಗ ಇಟ್ ಇಸ್ ಜಸ್ಟ್ 8.9 mm ಥಿಕ್ನೆಸ್ ಇರುತ್ತೆ. ಸೊ ನೆಕ್ಸ್ಟ್ ಈ ಕವರ್ ಡಿಸ್ಪ್ಲೇ ನೀವು ಏನು ನೋಡ್ತಿದ್ದೀರಾ, ಆ ಕವರ್ ಡಿಸ್ಪ್ಲೇ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸೆರಾಮಿಕ್ 3 ಕೊಟ್ಟಿದ್ದಾರೆ. ಸರಿ, ಮೊದಲು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಸೆರಾಮಿಕ್ 2 ಇತ್ತು, ಈಗ ಸೆರಾಮಿಕ್ 3 ಇದೆ. ಅದ್ರ ಜೊತೆಗೆ ಬ್ಯಾಕ್ ಅಲ್ಲಿ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೂಡ ಇದೆ. ಆದ್ರೆ ಈ ಇನ್ನರ್ ಡಿಸ್ಪ್ಲೇ ಏನಿದೆ ಅದು UTG ಗ್ಲಾಸ್ ಜೊತೆಗೆ ಪ್ರೊಟೆಕ್ಟಿವ್ ಲೇಯರ್ ಕೂಡ ಇದೆ. ಸೊ ಇದನ್ನ ಸ್ಯಾಮ್ಸಂಗ್ ಅವರು ಆಂಟಿ ರಿಫ್ಲೆಕ್ಟಿವ್ ಗ್ಲಾಸ್ ಅಂತ ಏನು ಕರೀತಾರೆ. ಇವತ್ತಿಗೂ ನನಗೇನು ಅನ್ಸುತ್ತೆ ಅಂದರೆ ಕಂಪ್ಲೀಟ್ಲಿ ಆಂಟಿ ರಿಫ್ಲೆಕ್ಟಿವ್ ಗ್ಲಾಸ್ ಅಲ್ಲ, ಸ್ವಲ್ಪ ಆ ರಿಫ್ಲೆಕ್ಷನ್ ಇವಾಗಲೂ ಕಾಣುತ್ತೆ. ಬಟ್ ಮೊದಲಿಗಿಂತ ಇಟ್ಸ್ ಫಾರ್ ಬೆಟರ್. ಸೊ ಸ್ಪೆಷಲಿ ಡಿಸೈನ್ ಬಗ್ಗೆ ಬೇರೆ ಫೀಚರ್ಸ್ ಎಲ್ಲ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಲೈಕ್ ಫೋಲ್ಡ್ 7. ಅಂದರೆ ಈ ಅಡ್ವಾನ್ಸ್ ಆರ್ಮರ್ ಅಲ್ಯೂಮಿನಿಯಂ ಫ್ರೇಮ್ ಇರುತ್ತೆ. ಬಾಟಮ್ ನೀವು ನೋಡಿದ್ರೆ 2 ಮೈಕ್ರೋಫೋನ್ ಬರುತ್ತೆ, ಒಂದು USB Type-C 3.2 ಬರುತ್ತೆ, ಜೊತೆಗೆ ಒಂದು ಸ್ಪೀಕರ್ ಗ್ರಿಲ್ ಕೂಡ ಇದೆ. ಇನ್ನು ಸೈಡಲ್ಲಿ ನೀವು ನೋಡಿದಾಗ ಒಂದು ಪವರ್ ಬಟನ್ ಬರುತ್ತೆ, ಅದ್ರ ಜೊತೆಗೆ ಒಂದು ವಾಲ್ಯೂಮ್ ಲಾಕರ್ ಬರುತ್ತೆ. ಈ ಪವರ್ ಬಟನ್ ಏನಿದೆ ಅದ್ರ ಜೊತೆಗೆ ಈ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಎಂಬೇಡೆಡ್ ಆಗಿದೆ. ಇನ್ನು ಟಾಪಲ್ಲಿ ಕೂಡ ನಿಮಗೆ ಒಂದು ಸಿಮ್ ಇಜೆಕ್ಟರ್ 2 ಸಿಗುತ್ತೆ, ಅದ್ರ ಜೊತೆಗೆ ಒಂದು ಸ್ಪೀಕರ್ ಗ್ರಿಲ್, 2 ಮೈಕ್ರೋಫೋನ್ ಅಲ್ಲೂ ಕೂಡ ಇದೆ. ಸೊ ಓವರ್ ಆಲ್ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಸ್ಯಾಮ್ಸಂಗ್ ಅವರು ಆಕ್ಚುಲಿ ನೋಡಕ್ ಹೋದ್ರೆ ಜಾಸ್ತಿ ರಿಸ್ಕ್ ತೊಗೊಳಕ್ ಹೋಗಿಲ್ಲ. ಆ ಡಿಸೈನ್ ಹಾಗೆ ಮೇಂಟೈನ್ ಮಾಡಿದ್ದಾರೆ. ವಿತ್ ದಟ್ ಒಂದು 0.1 mm ಥಿಕ್ನೆಸ್ನ ಕಡಿಮೆ ಮಾಡಿ ಒಂದು ಒಳ್ಳೆ ಬ್ಯಾಟ್ರಿ ಕೂಡ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಫೋಲ್ಡಬಲ್ ಡಿವೈಸಸ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನೀವು ಈ ಕವರ್ ಸ್ಕ್ರೀನ್ ಏನು ನೋಡ್ತಾ ಇದ್ದೀರಾ ಅದು ನಿಮಗೆ 6.5 inches ಇರೋ ಫುಲ್ HD+ LTPO ಡೈನಾಮಿಕ್ AMOLED ಡಿಸ್ಪ್ಲೇ ಆಗಿರುತ್ತೆ. ಇಟ್ಸ್ 2x AMOLED ಡಿಸ್ಪ್ಲೇ ಆಬ್ವಿಯಸ್ಲಿ. 120 Hz ರಿಫ್ರೆಶ್ ರೇಟ್ ಕೂಡ ಇರುತ್ತೆ. ಇನ್ನು ಒಳಗಡೆ ಈ ಫೋನ್ನ ಅನ್ಫೋಲ್ಡ್ ಮಾಡಿದಾಗ ನಿಮಗೆ 8 inches ಇರೋ QXGA+ LTPO ಡೈನಾಮಿಕ್ AMOLED 2x ಡಿಸ್ಪ್ಲೇ ಸಿಗುತ್ತೆ. ವಿತ್ ದಟ್ ಇಸ್ 120 Hz ಅಡಾಪ್ಟಿವ್ ರಿಫ್ರೆಶ್ ರೇಟ್, ವಿಷನ್ ಬೂಸ್ಟರ್ ವಿತ್ 422 ಪಿಕ್ಸೆಲ್ ಪರ್ ಇಂಚ್ ಸ್ಕ್ರೀನ್ ಇರುತ್ತೆ. ಸೊ ನೀವು ಇದನ್ನ ಫೋಲ್ಡ್ 7 ಡಿಸ್ಪ್ಲೇ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಒಂದು ನಿಮಗೆ ಇದರಲ್ಲಿ ರೆಸೊಲ್ಯೂಷನ್ ಜಾಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಪೀಕ್ ಬ್ರೈಟ್ನೆಸ್ ಏನಿದೆ 2600 ಇಂದ 3000 ನಿಟ್ಸ್ ಮಾಡಿದ್ದಾರೆ. ಸೊ ಮೇಜರ್ಲಿ ಈ ಡಿಸ್ಪ್ಲೇ ನೀವು ಡಿಫ್ರೆನ್ಸಸ್ ಏನು ಕಂಡಿಡಿದ್ರೆ ಫೋಲ್ಡ್ 7 ನಿಮ್ಗೆ ಏನಾಗಿತ್ತು, ನಿಮಗೆ ಈ ರೆಸೊಲ್ಯೂಷನ್ ಸ್ವಲ್ಪ ಕಡಿಮೆ ಇತ್ತು, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಒಂದು ಇದ್ರ ಜೊತೆಗೆ ಬ್ರೈಟ್ನೆಸ್ ಅಂದರೆ ಪೀಕ್ ಬ್ರೈಟ್ನೆಸ್ ಏನಿದೆ ಆ 2600 ನಿಟ್ಸ್ ಇಂದ 3000 ನಿಟ್ಸ್ ಮಾಡಿದ್ದಾರೆ ಫಾರ್ ಬೋತ್ ದ ಡಿಸ್ಪ್ಲೇಸ್, ಕವರ್ ಡಿಸ್ಪ್ಲೇ ಆಸ್ ವೆಲ್ as ಇನ್ನರ್ ಡಿಸ್ಪ್ಲೇ. ಡಿಸ್ಪ್ಲೇ ಸೂಪರ್ ಬ್ರೈಟ್ ಇದೆ. ಎಸ್ಪೆಷಲಿ ಮಲ್ಟಿಮೀಡಿಯಾ ಕಾಂಟೆಂಟ್ನ ನೀವು ಪ್ಲೇ ಮಾಡಿ ನೋಡಿದಾಗ ಈ ಫೋನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ಕವರ್ ಡಿಸ್ಪ್ಲೇ ಆಗಿರಲಿ ಅಥವಾ ಇನ್ನರ್ ಡಿಸ್ಪ್ಲೇ ಆಗಿರಲಿ. ಇದರಲ್ಲಿ ನೆಟ್ಫ್ಲಿಕ್ಸ್ ಮೂವಿ ಆಗಿರ್ಬೋದು ಅಥವಾ ಅಮೆಝಾನ್ ಪ್ರೈಮ್ ವಿಡಿಯೋಸ್ ಆಗಿರ್ಬೋದು, ಎಂಥ ವಿಡಿಯೋಗಳೆಲ್ಲ ನೋಡಿ ಈ ಫೋನಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೇನು ಅಂತಂದರೆ ಇದರಿಂದ 8-bit ಪ್ಯಾನಲ್ ಆಗಿರುತ್ತೆ. ಇಟ್ಸ್ ನಾಟ್ ಯೆಟ್ 10-bit. ಇನ್ನು ನೆಕ್ಸ್ಟ್ ಸ್ಪೀಕರ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ದ ಸೇಮ್ ಲೈಕ್ ಫೋಲ್ಡ್ 7 ಥರನೇ ಕೇಳುತ್ತೆ. ಸೊ ಸ್ಪೀಕರ್ ಕ್ವಾಲಿಟಿ ಇಟ್ಸ್ ಅಗೈನ್ ದ ಸೇಮ್. ಇನ್ನು ಪರ್ಫಾರ್ಮೆನ್ಸ್ ವಿಚಾರ ಮಾತಾಡಬೇಕಾದ್ರೆ ಚಿಪ್ಸೆಟ್ ಎಸ್ಪೆಷಲಿ ಇದರಲ್ಲಿ 8 Gen 5 ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ 8 Gen 5 ಇಸ್ ಅನ್ ಪವರ್ಫುಲ್ ಚಿಪ್ಸೆಟ್. ಈ ಫೋನಿಗೆ ವೇರಿಯಂಟ್ ನೀವು ನೋಡಿದ್ರೆ 12GB 256GB ಒಂದು ವೇರಿಯಂಟ್ ಮತ್ತು ಇನ್ನೊಂದು 12GB
512GB ವೇರಿಯಂಟ್ ಮತ್ತೆ ಕೊನೆಯದಾಗಿ 16GB 1TB ವೇರಿಯಂಟ್ ಕೂಡ ಬಿಟ್ಟಿದ್ದಾರೆ. ಇದು ನಿಮಗೆ ರ್ಯಾಮ್ ಬಂದ್ಬಿಟ್ಟು LPDDR5X ಸಪೋರ್ಟ್ ಇರುತ್ತೆ. ಸ್ಟೋರೇಜ್ ನಿಮಗೆ UFS 4.1 ಸ್ಟೋರೇಜ್ ಇರುತ್ತೆ. ಸೊ ಪರ್ಫಾರ್ಮೆನ್ಸ್ ವಿಚಾರ ಮಾತಾಡಬೇಕಾದ್ರೆ ಈ ಫೋನ್ ನಿಮಗೆ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮಲ್ಟಿ ಟಾಸ್ಕಿಂಗ್ ಆಗಿರ್ಬೋದು, ಯಾವುದೇ ಅಪ್ಲಿಕೇಶನ್ ಓಪನಿಂಗ್ ಆಗಲಿ, ಕ್ಲೋಸಿಂಗ್ ಆಗಿರಲಿ ಅಥವಾ ಆನಿಮೇಷನ್ಸ್ ಆಗಿರಲಿ, ಈ ಫೋನ್ಲಿ ಭಾಳ ಸ್ಮೂತಾಗಿ ರನ್ ಆಗುತ್ತೆ. ಈ ಲೇಟೆಸ್ಟ್ ಸ್ಯಾಮ್ಸಂಗಿನ One UI 9 ಭಾಳ ಸಪೋರ್ಟ್ ಮಾಡ್ತಿದೆ. ಅಂದರೆ ಆನಿಮೇಷನ್ಸ್ ಇಟ್ಸ್ ವೆರಿ ಸ್ಮೂತ್, ಬಟರ್ ಸ್ಮೂತ್ ಆಗಿದೆ. ಇನ್ನು ಎಂಡ್ ಟು ಬೆಂಚ್ ಮಾರ್ಕ್ ರಿಸಲ್ಟ್ಸ್ ನೋಡಿದ್ರೆ 3 ಮಿಲಿಯನ್ ಇದೆ, ವಿಚ್ ಇಸ್ ವೆರಿ ಕಾಮನ್ ವಿತ್ ಅನ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಚಿಪ್ಸೆಟ್. ಇನ್ನು ಹೆವಿ ಗೇಮ್ಸ್ ಆಡ್ಬೇಕಾದ್ರೆ ಅಥವಾ ಹೆವಿ ಅಪ್ಲಿಕೇಶನ್ಸ್ ಯೂಸ್ ಮಾಡಬೇಕಾದ್ರೆ ಈ ಫೋನ್ ನಿಮಗೆ ತುಂಬ ಹೀಟ್ ಆಗಲ್ಲ. ಇಟ್ ಇಸ್ ಆಲ್ಮೋಸ್ಟ್ ಬಿಲೋ ಟು 40 degrees ಅಲ್ಲಿ ಇರುತ್ತೆ, ವಿಚ್ ಇಸ್ ಆ್ಯಕ್ಚುಲಿ ವೆರಿ ಗುಡ್. ಇನ್ನು ಬ್ಯಾಟ್ರಿ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಈ ಫೋನ್ ನಿಮಗೆ 5000 mAh ಬ್ಯಾಟ್ರಿ ಇದೆ. ಆನ್ ಇನ್ ಡೈಲಿ ಯೂಸೇಜಲ್ಲಿ ನಿಮ್ಮ ಸ್ಕ್ರೀನ್ ಆನ್ ಟೈಮ್ ಏನಿದೆ ಅದು 6 hours to 6.5 hours ಬರುತ್ತೆ, ನಾಟ್ ಮೋರ್ ದೆನ್ ದ್ಯಾಟ್. ಸೊ ಈ ಫೋನಲ್ಲಿ ಬ್ಯಾಟ್ರಿ ಒಂದೇ ಅಪ್ಗ್ರೇಡ್ ಆಗಿಲ್ಲ, ಇದ್ರ ಚಾರ್ಜಿಂಗ್ ಸ್ಪೀಡ್ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ. ಈಗ ವೈರ್ಡ್ ಚಾರ್ಜರಲ್ಲಿ ನಿಮಗೆ 45 ವಾಟ್ಸ್ ತನಕ ಸಪೋರ್ಟ್ ಮಾಡುತ್ತೆ. ಈ ವೈರ್ಲೆಸ್ ಚಾರ್ಜಿಂಗಲ್ಲಿ ನಿಮಗೆ 20 ವಾಟ್ಸ್ ತನಕ ಸಪೋರ್ಟ್ ಮಾಡುತ್ತೆ. ಆದರೆ ಇವಾಗಲೂ ಕೂಡ ಈ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ. ಅಂದರೆ ಈ ಆ್ಯಪಲ್ದು ಬರುತ್ತಲ್ಲ ಮ್ಯಾಗ್ನೆಟಿಕ್ ಮೆಕ್ಸೆಫ್ ಚಾರ್ಜಿಂಗ್, ಆ ಥರ ಇದರಲ್ಲಿ ಇವಾಗಲೂ ಇಲ್ಲ. ಇನ್ನು ಕನೆಕ್ಟಿವಿಟಿ ವಿಚಾರವಾಗಿ ಮಾತಾಡಬೇಕಾದ್ರೆ ನಿಮಗೆ ಎಲ್ಲ ಥರ 5G ಬ್ಯಾಂಡ್ ಸಪೋರ್ಟ್ ಇದೆ. ಬ್ಲೂಟೂತ್ 6.0 ಇದೆ, Wi-Fi 7 ಇದೆ, ಜೊತೆಗೆ NFC ಕೂಡ ಇದೆ. ಇನ್ನು ಕ್ಯಾಮ್ರಾ ವಿಚಾರ ಮಾತಾಡಬೇಕಾದ್ರೆ ಈ ಕ್ಯಾಮ್ರಾ ಸೆಟಪ್ಪಲ್ಲಿ ನಿಮಗೆ ಒನ್ ಮೇಜರ್ ಚೇಂಜ್ ಕಾಣುತ್ತೆ. ಅದು ನಿಮಗೆ 50 MP ಕ್ಯಾಮ್ರಾ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಮಿಕ್ಕಿದೆಲ್ಲ 200 MP ಹಳೆದಿಗಿತ್ತು ಹಾಗೆ ಇರುತ್ತೆ. ಜೊತೆಗೆ 10 MP ಟೆಲಿಫೋಟೋ ಲೆನ್ಸ್ ಆಗಿರುತ್ತೆ, ವಿಚ್ ಇಸ್ 3x ಟೆಲಿಫೋಟೋ ಲೆನ್ಸ್ ಆಗಿರುತ್ತೆ. ಸೊ ಆ ಮೇಜರ್ ಚೇಂಜ್ ಅದೇ 50 MP. ಈ ಸರಿ ನಿಮಗೆ ಅಲ್ಟ್ರಾ ವೈಡ್ 50 MP ಏನಿರುತ್ತೆ ಅದು ಆಟೋ ಫೋಕಸ್, ಜೊತೆಗೆ ಫೀಲ್ಡ್ ಆಫ್ ವ್ಯೂ ಹ್ಯಾಂಗಲ್ಲು ತುಂಬ ವೈಡಾಗಿ ಕಾಣುತ್ತೆ. ಸೊ ಆಬ್ವಿಯಸ್ಲಿ ಯಾರೆಲ್ಲ ಮ್ಯಾಕ್ರೋ ಫೋಟೋಗ್ರಫಿ ಮಾಡ್ತಿರ್ತಾರೋ ಅಂಥವ್ರಿಗೆ ಈ ಲೆನ್ಸ್ ಭಾಳ ಹೆಲ್ಪ್ ಆಗುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾ ವಿಚಾರ ಬಂದಾಗ ನಿಮಗೆ ಕವರ್ ಸ್ಕ್ರೀನ್ ಆಗಲಿ ಅಥವಾ ಇನ್ನರ್ ಸ್ಕ್ರೀನ್ ಆಗಲಿ ನಿಮಗೆ 10 MP ಕ್ಯಾಮ್ರಾ ಸಿಗುತ್ತೆ. ಇಂಟ್ರೆಸ್ಟಿಂಗ್ಲಿ ಈ ಫೀಚರ್ಸ್ ಭಾಳ ಸರ್ಪ್ರೈಸ್ ಮಾಡ್ತೀವಿ, ಯಾಕಂದರೆ ಇದರ ಫೋಟೋ ತೆಗೆದಿದ್ದಂದರೆ ಈ 3 ಡಿಫ್ರೆಂಟ್ ಕ್ಯಾಮ್ರಾ ಲೆನ್ಸ್ಗಳಲ್ಲಿ, ಅಂದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಲೆನ್ಸಲ್ಲಾಗಿರಲಿ, ಪ್ರೈಮರಿ ಲೆನ್ಸಲ್ಲಾಗಿರಲಿ ಅಥವಾ 3x ಲೆನ್ಸಲ್ಲಾಗಿರೋ ಕೂಡ ಫೋಟೋಸ್ ತುಂಬ ಶಾರ್ಪಾಗಿ ತುಂಬ ಚೆನ್ನಾಗಿ ಬಂತು. ಆದರೆ ಓವರ್ ಶಾರ್ಪ್ನಿಂಗ್ ಮಾಡ್ದಿರಾ ಇಟ್ ಇಸ್ ಪರ್ಫೆಕ್ಟ್ಲಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಯಿತು. ಸೊ ಓವರ್ ಆಲ್ ಈ ಪಿಕ್ಚರ್ಸ್ ನೀವು ತೆಗೆದು ನೋಡಿದಾಗ ಈ ಡೀಟೇಲ್ ರೆಸಲ್ಯೂಷನ್ ಏನಿದೆ ಅದು ಎಕ್ಸಲೆಂಟ್ ಆಗಿದೆ. HDR ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಹೈಲೈಟ್ಸ್ನ ತುಂಬ ಬ್ಯಾಲೆನ್ಸ್ಡಾಗಿ ಮಾಡಿದೆ. ನನಗೆ ಇಲ್ಲಿ ಏನು ಅನಿಸಿತ್ತು ಅಂತಂದರೆ ಕಾಂಟ್ರಾಸ್ಟ್ ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಅನಿಸುತ್ತೆ. ಸೊ ಅದೊಂದು ಬಿಟ್ಟರೆ ನೋ ಮೇಜರ್ ಚೇಂಜಸ್. ಇದ್ರ ಜೊತೆಗೆ ಈ ಪೋರ್ಟ್ರೇಟ್ಸ್ನು ಭಾಳ ಇಂಟ್ರೆಸ್ಟಿಂಗಾಗಿ ಕಾಣ್ತು. ಅಂದರೆ ನೀವು 1x ಆಗಿರಲಿ, 2x ಆಗಿರಲಿ, 3x ಆಗಲಿ ಅಥವಾ 5x ಕೂಡ ನೀವು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡಿದಾಗ ಡೀಟೇಲ್ಸ್ ಎಕ್ಸಲೆಂಟ್, ಪಿಕ್ಚರ್ ಕ್ವಾಲಿಟಿ ಗುಡ್ ಜಾಬ್. ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಇದೆ, ಸ್ವಲ್ಪ ರೆಡ್ಡಿಶಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಅದೇನೋ ಇಲ್ದಿರೋ ಇನ್ನೂ ನ್ಯಾಚುರಲ್ ಕಾಣ್ತಿತ್ತು. ಇನ್ನು ಕಲರ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡೋದಾದರೆ ಈ ಸ್ಯಾಮ್ಸಂಗ್ ಫೋನ್ಸಲ್ಲಿ ನೀವಾಗಲೇ ಅಬ್ಸರ್ವ್ ಮಾಡಿರಬೇಕು, ಈ ಸೋಷಿಯಲ್ ಮೀಡಿಯಾ ರೆಡಿ ಕಾಂಟೆಂಟ್ನ ಕೊಡೋ ಥರ ಇಮೇಜಸ್ನ ಕ್ಯಾಪ್ಚರ್ ಮಾಡುತ್ತೆ. ಅಂದರೆ ಸ್ವಲ್ಪ ಕಲರ್ಸು ರಿಚ್ ಆಗಿ ಕಾಣುತ್ತೆ. ಇನ್ನು ಸೆಲ್ಫೀಸ್ ಬಗ್ಗೆ ಮಾತಾಡಿದ್ರೆ ಏನು ಮೇಜರ್ ತುಂಬ ಹೇಳ್ಕೊಳೋಂಥದ್ದು ಸೆಲ್ಫೀಸ್ ಅಲ್ಲ. ಇಟ್ಸ್ 10 MP ಕ್ಯಾಮ್ರಾ, ಇಟ್ ಡಸ್ ಅ ವೆರಿ ಗುಡ್ ಡಿಸೆಂಟ್ ಜಾಬ್. ಇನ್ನು ಸ್ಯಾಮ್ಸಂಗ್ ಅವ್ರು ನೈಟ್ ಮೋಡ್ ಫೋಟೋಗ್ರಫಿನ ಅವ್ರದ್ದು ಅಲ್ಗಾರಿದಮಲ್ಲಿ ನೈಟೋಗ್ರಫಿ ಅಂತ ಏನು ಕರೀತಾರೆ, ಅದರಲ್ಲಿ ನೀವು ನೋಡಿದ್ರೆ ಈ ಪ್ರೈಮರಿ ಲೆನ್ಸ್ ಆ್ಯಕ್ಚುಲಿ ನೋಡಿದ್ರೆ ಒಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಅದೆಲ್ಲರೂ ಗೊತ್ತಿರೋವಂಥ ವಿಚಾರ. ಬಟ್ ಅಲ್ಟ್ರಾ ವೈಡಲ್ಲೂ ಕೂಡ ನಿಮಗೆ ಎಕ್ಸಲೆಂಟ್ ಲೋ ಲೈಟ್ ಇಮೇಜಸ್ನ ಕ್ಯಾಪ್ಚರ್ ಮಾಡುತ್ತೆ. ಇನ್ನು 3x ಟೆಲಿಫೋಟೋ ಲೆನ್ಸ್ ಏನಿದೆ ಅದು ಓಕೆ, ಆಲ್ ರೈಟ್, ನಾಟ್ ದ್ಯಾಟ್ ಗ್ರೇಟ್, ಬಟ್ ಒಳ್ಳೆ ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಈ ಫೋನಿನ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ನಿಮಗೆ ಈ ಫೋನಿನ ವಿಡಿಯೋ ರೆಕಾರ್ಡಿಂಗಲ್ಲಿ ನಿಮಗೆ 8K ಶೂಟ್ ಮಾಡ್ಬೋದು, ವಿಚ್ ಇಸ್ 30 FPS with both the lenses, primary as well as ultra wide. That's the best part. ಇನ್ನು 128 FPS ಅಲ್ಲೂ ನಿಮಗೆ 4K ರೆಕಾರ್ಡಿಂಗ್ ಕೂಡ ಈ ಪ್ರೈಮರಿ ಲೆನ್ಸಲ್ಲಿ ಮಾಡ್ಬೋದು. ಇದ್ರ ಜೊತೆಗೆ ಈ 4K at 60 FPS ಎಲ್ಲ ಲೆನ್ಸಸಲ್ಲೂ ಶೂಟ್ ಮಾಡ್ಬೋದು. ಇನ್ನೊಂದು ಒಳ್ಳೆ ಅಪ್ಡೇಟ್ ಏನಂದರೆ ಈ ಲಾಗ್ ವಿಡಿಯೋ ರೆಕಾರ್ಡಿಂಗ್ ಏನಿತ್ತು ಅದು S26 ಅಲ್ಟ್ರಲ್ಲಿ ಏನಿತ್ತು ಅದನ್ನು ಈ ಫೋಲ್ಡಬಲ್ ಡಿವೈಸಸ್ಗೆ ಸ್ಯಾಮ್ಸಂಗ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈಗ 4K ಲಾಗ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು APV ಕೋಡೆಡ್ ಜೊತೆಗೆ. ಇದರ ಎಲ್ಲದರ ಜೊತೆಗೆ ನಿಮಗೆ ಸೂಪರ್ ಸ್ಟಡಿ ಹಾರಿಜಾಂಟಲ್ ಲಾಕ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು, ಡ್ಯುಯಲ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು, ಆ್ಯಂಡ್ ಆ್ಯಕ್ಷನ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಅಂದರೆ ಸೂಪರ್ ಸ್ಟಡಿ ಆನ್ ಮಾಡಿಕೊಂಡು ಆ್ಯಕ್ಷನ್ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಇದರಲ್ಲಿ ನನಗೆ ಭಾಳ ಇಷ್ಟವಾದ ಫೀಚರ್ ಏನಂದರೆ ಮೈ ಫ್ಯಾನ್ ಕ್ಯಾಮ್. ಈ ಫೀಚರ್ ಏನಂತಂದರೆ ನೀವು ಒಂದ್ಸರಿ ವಿಡಿಯೋ ರೆಕಾರ್ಡಿಂಗ್ ಮಾಡಾದ್ಮೇಲೆ ಆ ವಿಡಿಯೋಲಿ ನೀವು ಬೇಕಾಗಿರೋ ಸಬ್ಜೆಕ್ಟ್ ಆಗಿರಲಿ ಅಥವಾ ಬೇಕಾಗಿರೋ ಹ್ಯೂಮನ್ ಬೀಯಿಂಗ್ ಆಗಿರಲಿ ಅವ್ರನ್ನ ಸಪ್ರೇಟಾಗಿ ಟ್ರ್ಯಾಕ್ ಮಾಡಿ ಡಿಫ್ರೆಂಟ್ ಆಸ್ಪೆಕ್ಟ್ ರೇಷಿಯೋಲಿ ನೀವು ಕ್ರಾಪ್ ಕೂಡ ಮಾಡ್ಬೋದು. ಸೊ ಓವರ್ ಆಲ್ ವಿಡಿಯೋ ರೆಕಾರ್ಡಿಂಗ್ಗೆ ಒನ್ ಆಫ್ ದ ಬೆಸ್ಟ್ ಫೋಲ್ಡಬಲ್ ಡಿವೈಸ್ ಅಂದರೆ ತಪ್ಪಾಗಲ್ಲ. ಸೊ ಆ್ಯಸ್ ಒನ್ ನೌ ಇವಾಗಿರೋ ಫೋಲ್ಡಬಲ್ ಡಿವೈಸಸಲ್ಲಿ ದ ಬೆಸ್ಟ್ ವಿಡಿಯೋ ರೆಕಾರ್ಡಿಂಗ್ ಫೋನ್ ಅಂತಂದರೆ ದಿಸ್ ಇಸ್ Fold 8 Ultra undoubtedly. ನೆಕ್ಸ್ಟ್ ಮೇಜರ್ ಥಿಂಗ್ ಸಾಫ್ಟ್ವೇರ್ ವಿಚಾರ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ Android 17 ವಿತ್
One UI 9 ಸಿಗುತ್ತೆ. ಸೊ ನಿಮಗೆ 7 years of major updates with that is security patch updates ಈ ಫೋನ್ ನಿಮಗೆ ಸಿಗುತ್ತೆ. One UI 9.0 ಏನ್ ಯೂಸರ್ ಇಂಟರ್ಫೇಸ್ ಇದೆ, ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಯೂಸರ್ ಇಂಟರ್ಫೇಸ್ ಅನ್ಡೌಟೆಡ್ಲಿ. ಅದು ಒಂದು ಫೋಲ್ಡಬಲ್ ಡಿವೈಸ್ಗೆ ಇಟ್ ರಿಯಲಿ ಸೂಟ್ಸ್ ಪರ್ಫೆಕ್ಟ್ ಬಿಕಾಸ್ ಇದರಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ಅಲ್ಲ 2 ಡಿಸ್ಪ್ಲೇ ಇರುತ್ತೆ. ಸೊ ಮಲ್ಟಿ ಟಾಸ್ಕಿಂಗ್, ಈ ಪಾಪಪ್ ವಿಂಡೋ ಓಪನ್ ಮಾಡೋದು ಇವೆಲ್ಲ ನಿಮಗೆ ಸೂಪರ್ ಚೆನ್ನಾಗಿ ಕಾಣುತ್ತೆ. ಅಂದರೆ ಕೆಲಸ ಕೂಡ ಭಾಳ ಈಸಿಯಾಗಿ ಆಗುತ್ತೆ. ಆ್ಯಂಡ್ ನಾಟ್ ಟು ಫರ್ಗೆಟ್ 8 Elite Gen 5 ಫೋನಲ್ಲಿದೆ. ಸೊ ಇದೆಲ್ಲ ಕಂಬೈನ್ ಮಾಡಿ ನೋಡಿದಾಗ ದಿಸ್ ಇಸ್ ಅ ಪವರ್ಫುಲ್ ಫೋನ್ ಅನ್ಡೌಟೆಡ್ಲಿ. ಇನ್ನು ಗ್ಯಾಲಕ್ಸಿ AI ಬಗ್ಗೆ ಮಾತಾಡಲೇಬೇಕು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನ್ಸಲ್ಲಿ ಈ ಸಾಫ್ಟ್ವೇರ್ಗಳಲ್ಲಿ AI ಫೀಚರ್ಸು ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ನೌ ಬ್ರೀಫ್ ಆಗಿರ್ಬೋದು ಅಥವಾ ಗ್ಯಾಲಕ್ಸಿ AI ಫೀಚರ್ ಆಗಿರ್ಬೋದು, ಫೋಟೋ ಅಸಿಸ್ಟ್ಗೆ AI ಫೋಟೋ ಅಸಿಸ್ಟ್ ಫೀಚರ್ ಆಗಿರ್ಬೋದು, AI ಆಬ್ಜೆಕ್ಟ್ ಇರೇಸರ್ ಅಂದರೆ ಈ ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ನ ರಿಮೂವ್ ಮಾಡೋದಕ್ಕೆ ಈ ಎಡಿಟಿಂಗಲ್ಲಿ AI ಆಬ್ಜೆಕ್ಟ್ ಇರೇಸರ್ ಭಾಳ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇವನ್ ಆಬ್ಜೆಕ್ಟ್ ಮೂವರ್ ಅಗೇನ್ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಮೂವ್ ಮಾಡೋದಾದರೆ ಇಮೇಜ್ಗಳಲ್ಲಿ ಈಸಿಯಾಗಿ ಈ ಫೋನ್ ಮಾಡ್ಬೋದು. ಇನ್ನು ಸ್ಯಾಮ್ಸಂಗ್ ವ್ಯಾಲೆಟ್, ಸ್ಯಾಮ್ಸಂಗ್ ನಾಕ್ಸ್ ಮತ್ತು ಗುಡ್ ಲಾಕ್ ಫೀಚರ್ಸು ಈ ಫೋನ್ನ ಇನ್ನೂ ಪವರ್ಫುಲ್ ಮಾಡುತ್ತೆ. ಒಂದು ಫೀಚರು ನನಗೆ ಇದರಲ್ಲಿ ಮಿಸ್ ಆಗ್ತಿರೋದು ಏನಂತಂದರೆ ಈ ಎಸ್ ಪೆನ್ ಫೀಚರ್. ಈ ಎಸ್ ಪೆನ್ ಇದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ದಟ್ ಈಸ್ ನಾಟ್ ದೇರ್. ಇಫ್ ದಟ್ ವುಡ್ ಹ್ಯಾವ್ ಬೀನ್ ಸೂಪರ್ ಆಗಿರೋದು. ಇನ್ನು ಈ ಫೋನ್ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ನಿಮಗೆ 1,99,999, 2 ಲಕ್ಷಕ್ಕೆ ₹1 ಕಡಿಮೆ ಈ ಫೋನಿನ ಬೆಲೆ. ಆಬ್ವಿಯಸ್ಲಿ ತುಂಬ ಎಕ್ಸ್ಪೆನ್ಸಿವ್ ಫೋನ್ ಆಯಿತು ಅನ್ಡೌಟೆಡ್ಲಿ ಫಾರ್ ದ ಬೇಸ್ ವೇರಿಯಂಟ್ ವಿಚ್ ಇಸ್ 12GB 256GB. ಒಂದು ಫೋಲ್ಡಬಲ್ ಫೋನ್ ನಿಮಗೆ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಆಗೇ ಆಗಿರುತ್ತೆ. ಒಂದು ಸ್ಲಿಮ್ ಫೋನ್ ವಿತ್ ಒಳ್ಳೆ ಬ್ಯಾಟ್ರಿ ಇವೆಲ್ಲ ನೀವು ನೋಡಿದಾಗ ಇದ್ರ ಬೆಲೆ ಎಕ್ಸ್ಪೆನ್ಸಿವ್ ಆಗೋ ಚಾನ್ಸಸ್ ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇರುತ್ತೆ. ₹1,99,000 ಫೋನ್ ನಿಮಗೆ ₹20,000 ಡಿಸ್ಕೌಂಟಲ್ಲಿ ಇದೇ ಸಿಂಫನಿ ಮೊಬೈಲ್ಸ್ ಅವ್ರು ಕೊಡ್ತಿದ್ದಾರೆ. ನಾನು ಆವಾಗೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಸಿಂಫನಿ ಮೊಬೈಲ್ಸ್ ಅವರು ಈ ಫೋನ್ನ ನನಗೆ ಕಳಿಸಿದ್ದು ವೀಡಿಯೋ ಮಾಡೋದಕ್ಕೆ. ಐ ಶುಡ್ ಹ್ಯಾವ್ ಟು ಡೆಫಿನೆಟ್ಲಿ ಥ್ಯಾಂಕ್ ದೆಮ್. ಇವರಲ್ಲಿ ಈ ಫೋನ್ಗಂತಲ್ಲ ಎಲ್ಲ ಥರ ಫೋನ್ಗಳಿಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅವ್ರ ಶೋರೂಮಲ್ಲಿ ಆಲ್ಮೋಸ್ಟ್ ಆಲ್ ಬ್ರ್ಯಾಂಡ್ಸ್, ಎಲ್ಲ ಥರ ಬ್ರ್ಯಾಂಡ್ ಫೋನ್ಸು ಸೇಲ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಡೂ ವಿಸಿಟ್ ಸಿಂಫನಿ ಮೊಬೈಲ್ಸ್ ಕಗ್ದಾಸ್ಪುರ. ಸೊ ನಿಮ್ಮ ಸಪೋರ್ಟ್ ಆಬ್ವಿಯಸ್ಲಿ ಬೇಕೇ ಬೇಕು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.